ಸೊ ಈಗ ಸಂಪರ್ಕದಲ್ಲಿ ಇದಾರ ಹೊರಗಡೆ ಬಂದ್ಮೇಲೆ ಸರ್ ನಂಬರ್ ಕಳಿಸಿದ್ದಾರೆ ಆ ಟೀಮ್ ಅವರು, ಆದ್ರೂ ನಾನು ಏನು ಕಾಲ್ ಮಾಡಿಲ್ಲ. ಯಾಕೆ ಸರ್? ಏನಕ್ಕೆ ಅಂದ್ರೆ ಸರ್ ಇವಾಗ ಆರ್ ಜೆ ಅಮಿತ್ ಕರಿಬಸಪ್ಪ ಅವರು ಆಚೆ ಬಂದರು ಸರ್. ಕರಿಬಸಪ್ಪ ಅವರು 2 ದಿನಕ್ಕೆ ನಾನು ಬಂದ ಮೇಲೆ 2 ದಿನಕ್ಕೆ ಕಾಲ್ ಮಾಡಿದ್ರು. ಮಾಡಿಬಿಟ್ಟು ಸಾರ್ ಏನು ಸಾರ್ ಗೂಗಲಲ್ಲಿ ಚೆಕ್ ಮಾಡಿದೆ ನಿಮ್ಮ ಬಗ್ಗೆ, ನೀವು ಒಳಗೆ ಹೇಳಿದ್ದೆಲ್ಲ ನಿಜ ಅಲ್ಲ ಸಾರ್, ಎಲ್ಲ ನಿಮ್ಮನ್ನ ಅಷ್ಟು ಕೀಳಾಗಿ ಮಾತಾಡ್ತಾ ಇದ್ರು, ಖಂಡಮ್ಮಾಗಿ ಹೇಳ್ತಿದ್ರು, ಸುಳ್ಳು ಸುಳ್ಳು ಅಂತೀವಿ, ನೀವು ಒಂದು ಮಾತಾಡ್ಲಿಲ್ವಲ್ಲ ಸಾರ್ ಅಂದ್ರು. ನಾನು ಅಲ್ಲಿ ಒಳಗೆ ನನಗೆ ಪ್ರೂಫ್ ತೋರ್ಸಕ್ಕೆ ಮೊಬೈಲ್ ಇರಲಿಲ್ಲ, ನಾನು ಅಲ್ಲಿ ಏನು ಮಾತಾಡಕ್ ಹೋದ್ರು ಇನ್ನೂ ಚೀಪ್ ಆಗ್ತಾ ಇದ್ದೆ, ಅದರಿಂದ ನಾನು ಏನು ಮಾತಾಡಿಲ್ಲ ಅಂತ. ಅವ್ರು ಹೇಳ್ತಾರೆ ಇಂಟರ್ನ್ಯಾಷನಲ್ ಲೆವೆಲ್ ಫೇಮಸ್ ನೀವು, ಅಲ್ಲಿ ಕಕ್ಕಸ್ ತೊಳಿತಾ ಇದ್ರಲ್ಲ ಸರ್, ಅಡುಗೆ ಮನೇಲಿ ಪಾತ್ರೆ ತೊಳಿತಾ ಇದ್ರಲ್ಲ ಅಂದು ನನಗೇನು ಅನ್ಸಲ್ಲಪ್ಪ ಅಂದೆ. ಅದೆಲ್ಲ ಕೆಲಸ ನಂಗೆ ಏನೇನು ಅನ್ಸಲ್ಲ ಅಂತ. ಆದರೆ ಅವ್ರು ಬಂದು ತಿಳ್ಕೊಂಡ್ರಲ್ಲ, ನನಗೆ ತುಂಬ ಖುಷಿ ಆಯಿತು. ಇವತ್ತು ನಾನು 2 ದಿನಕ್ಕೆ ಒಂದ್ಸಲಿ ಕರಿಬಸಪ್ಪ ಅವ್ರ ಜೊತೆ ಟಚ್ಚಲ್ಲಿದ್ದೀನಿ, ಪಾರ್ಟಿಗೂ ಕರೆದಿದ್ದೀನಿ, ಫಂಕ್ಷನ್ಗೂ ಕರೆದಿದ್ದೀನಿ. ಆದರೆ ಜೊತೆಲಿ ಅವ್ರನ್ನ ಮಾತ್ರ ಕರ್ಕೊ ಬರಬೇಡಿ ಅಂದೆ, ಅವ್ರ ಪಾರ್ಟ್ನರ್ನ. ಅದನ್ನು ಓಪನ್ ಆಗೇ ಹೇಳಿದೆ, ಅವ್ರು ಬಂದ್ರೂ ಒಳಗೆ ಬಿಡಲ್ಲ, ಸೇರಿಸ್ಬೇಡಿ. ಯಾಕಂದ್ರೆ ನನ್ನ ನಂಬುದವ್ರಿಗೆ ಮಾತ್ರ ನಾನು ವ್ಯಾಲ್ಯೂ ಕೊಡೋದು ಸರ್. ನನ್ನ ನಂಬುದವ್ರನ್ನ ತಲೆ ಮೇಲೆ ಇಟ್ಕೊಂಡು ಮೆರೆಸ್ತೀನಿ. ನನ್ನ ಯಾರು ಡೌಟ್ ಪಡ್ತಾರೆ, ನನ್ನ ಚೀಪಾಗಿ ನೋಡ್ತಾರೆ, ಅವ್ರನ್ನ ನಾನು ಎಡಗಾಲು ಬಿಡೋ ಜಾಗದಲ್ಲೂ ಸೇರಿಸಲ್ಲ. ಆ ಥರ ಅವ್ರ ಪಾರ್ಟ್ನರ್ನ ದಯವಿಟ್ಟು ಕರ್ಕೊ ಬರಬೇಡಿ ಅಂತಲೇ ಹೇಳಿದ್ದೀನಿ. ಬೇಕಾದ್ರೆ ಸ್ಪೀಕರ್ ಫೋನ್ ಹಾಕ್ಬಿಟ್ಟು ಕೇಳಿಸ್ತೀನಿ. ನಾನು ಏನಿದ್ರೆ ಏಕ್ ಮಾರ್ ದೋ ತುಕಡ ಡೈರೆಕ್ಟ್ ಹೇಳೋನು, ನನಗೆ ಡ್ರಾಮಾ ಗೀಮಾ ಬರಲ್ಲ. ನನಗೆ ಯಾರು ಮನಸ್ಸಿಂದ ಅಟ್ಯಾಚ್ ಆಗುತ್ತೆ ಅವ್ರನ್ನ ಫ್ರೆಂಡ್ಶಿಪ್ ಬೆಳೆಸ್ತೀನಿ, ಆಮೇಲೆ ಲಾಂಗ್ ಟರ್ಮ್ಸು ಇಟ್ಕೊಳ್ತೀನಿ. ಅವರಾಗವರೇ ಜಗಳಾಡಿ ಬಿಡೋರ್ಗೂ ಅವ್ರ ಫ್ರೆಂಡ್ಶಿಪ್ ಇರುತ್ತೆ. ಆ ಥರ ನಾನು ಯಾರ ಜೊತೆ ನಾನಾಗಿ ನಾನೇ ಜಗಳಾಡಲ್ಲ, ನಾನಾಗಿ ನಾನೇ ಕೆಟ್ಟದಾಗ ಮಾತಾಡಲ್ಲ. ಆದರೆ ಅವ್ರ ಆರ್ ಜೆ ಅಮಿತ್ ಬಂದು ಆಚೆ ಬಂದಮೇಲೆ ಕೆಟ್ಟದಾಗಿ ಮಾತಾಡಿದ್ದಾರೆ ನನ್ನ ಬಗ್ಗೆ, ಒಳಗೂ ಕೆಟ್ಟದಾಗಿ ಮಾತಾಡಿದ್ದಾರೆ. ಅವ್ರಿಗೆ ಪೇಷನ್ಸು ಇಲ್ಲ ಆದರೆ ತಿಳ್ಕೊಳಕ್ಕೆ. ನಾನೇನು ಮಾಡಿದೆ, ಕರಿಬಸಪ್ಪ ಅವ್ರಿಗೆ ನಂದು ಎಷ್ಟು ಚಾನಲ್ 125 ದೇಶದ ಬಂದಿದೆ ಅಷ್ಟು ಲಿಂಕ್ ಕಳಿಸಿದೆ. ಅದನ್ನ ಆರ್ ಜೆ ಅಮಿತಿಗೆ ತೋರಿಸಿ ಅಂತ ಹೇಳಲಿಲ್ಲ, ಯಾಕಂದ್ರೆ ಅವ್ರ ಜೊತೆಲಿರೋರು ತೋರಿಸಿರ್ತಾರೆ ಅನ್ನೋ ಗ್ಯಾರಂಟಿ. ಆಮೇಲೆ ಫೋನ್ ಹೊಡೆದ್ರು ಆರ್ ಜೆ ಅಮಿತ್, ಅಯ್ಯೋ ಸಾರಿ ಸಾರ್ ಹಂಗೆ ಹಿಂಗೆ ಅಂತ. ನನಗದು ಬೇಡ, ನಾನು ಕಳ್ಸಿದ ಮೇಲೆ ನೋಡೋದು ಬೇಡ. ಫೋನ್ ಮಾಡಿದ್ರು, ಸಾರಿ ಗೀರಿ ಕಾಲಿಗೆ ಬೀಳ್ತಿ ತಪ್ಪಾಯ್ತು ಅಂತೆಲ್ಲ ಫೋನ್ ಮಾಡಿದ್ರು. ನನಗದು ಬೇಡ, ಅವರೇ ತಿಳ್ಕೊಳ್ಳಿಲ್ವಲ್ಲ. ಆಮೇಲೆ ಅವ್ರಿಗೆ ಗೊತ್ತಿತ್ತು ನನಗಿಂತ ಮುಂಚೆನೆ, ಕರಿಬಸಪ್ಪ ಅವ್ರು ನಾವು ಫ್ರೆಂಡ್ಗಿಂತ ಮುಂಚೆ ಬಿಗ್ ಬಾಸ್ಗೆ ಹೋಗಿ ಮುಂಚೆನೆ ಆರ್ ಜೆ ಅಮಿತ್ಗೆ ನಾನು ಯಾರು ಅನ್ನೋದು ಗೊತ್ತಿದ್ರು ಅಷ್ಟು ಚೀಪಾಗಿ ಮಾತಾಡಿದ್ರು. ಅದು ಏನ್ ಡೈಲಾಗ್ ಹೊಡೆದ್ರು, ರಷ್ಯಲ್ಲಿ ಯುದ್ಧ ನಡೀತಾ ಇತ್ತು, ಯುದ್ಧ ಬಿಟ್ಟು ಬಂದ್ಬಿಡ್ತಾರೆ ಇವ್ನು ಯಾವ ದೊಡ್ಡ ಮನುಷ್ಯ ಅನ್ನೋ ಥರ ಮಾತಾಡಿದ್ರು. ನಾನು ಬರೀ ರಷ್ಯಾದೇ ಫಸ್ಟ್ ಕಳಿಸ್ದೆ ಕರಿಬಸಪ್ಪ ಅವ್ರಿಗೆ. ನೋಡಿ ಸರ್, ಆ ಡೇಟಲ್ಲಿ ಯುದ್ಧ ಆಗ್ತಿತ್ತ, ಆ ಡೇಟಲ್ಲಿ ಬಂದು ನನ್ನ ಮನೆಗೆ, ಅದು ನಾಗರಬಾವಿಯಲ್ಲಿ, ಆಮೇಲೆ ಈ ಮನೆಗೆ ಇಲ್ಲಿ ಪ್ಲಸ್ ನಾಗರಬಾವಿಲಿ ಝೆನ್ ಪಾರ್ಕ್ ಅಂತ ನೆಲ ಆ ಗ್ರಿಲ್ ಎಲ್ಲ ನೋಡಿ, ಝೆನ್ ಪಾರ್ಕ್ ಏನೋ ಅದು ಬ್ಯಾಕ್ ಗ್ರೌಂಡ್ ಅದೇನಾ, ಆಮೇಲೆ ಲಿಂಕ್ ನೋಡಿ ಅಂದ್ಬಿಟ್ಟು ಬರೀ ರಷ್ಯಾದೇ ಅವ್ರಿಗೆ ಕಳಿಸ್ದೆ. ಅಂದ್ರೆ ಅವ್ರಿಗೆ ನಾನು ಬಾಯಲ್ಲಿ ಹೇಳಲಿಲ್ಲ ಅಮಿತಿಗೆ ತೋರಿಸಿ ಅಂತ, ಯಾಕಂದ್ರೆ ಅವ್ರಿಗೆ ಅಂಡರ್ಸ್ಟ್ಯಾಂಡಿಂಗ್ ಅದು ತೋರಿಸ್ಲಿ ಅಂತ. ಆಮೇಲೆ ಅವ್ರಿಗೆ ತೋರಿಸಿದ್ದಾರೆ, ತೋರಿಸಿ 3-4 ದಿವಸ ಆದ್ಮೇಲೆ ಮಾತಾಡಿದ್ರು. ಅದರಲ್ಲೂ ಆಟಿಟ್ಯೂಡ್ ಮಾತು, ಏನ ಒಂದ್ರಲ್ಲಿ ಬಂದ್ಬಿಟ್ಟಿದೆ ಥರ ಬಿಹೇವ್. ನನಗೆ ಅಂಥ ಕ್ಯಾರೆಕ್ಟ್ರು ಬೇಡ ಅಂಥವ್ರನ್ನ ಗೇಟ್ ಒಳಗೂ ಸೇರಿಸಲ್ಲ. ಅವ್ರಿಗೆ ಒತ್ತಿ ಹೇಳಿದ್ದೀನಿ, ಅವ್ರು ಬಂದರು, ಅವ್ರನ್ನ ಬಿಡಲ್ಲ. ಅವತ್ತು ನೀವೊಬ್ಬರೇ ಬನ್ನಿ ಸರ್, ಅದು ಬಿಟ್ಟು ಮಲ್ಲಮ್ಮ ಅವ್ರನ್ನ ಕರಿತಾ ಇದ್ದೀನಿ. ಆಮೇಲೆ ನಂದು ಬರ್ಡೇ ಅಷ್ಟೊತ್ತಿಗೆ ಇನ್ನೂ ಎಷ್ಟು ಜನ ಆಚೆ ಬರ್ತಾರೆ ಜನನೂ ಕರಿತಾ ಇದ್ದೀನಿ. ಅದು ಬಿಟ್ಟು ಸೀಸನ್ 11, 10, 9 ಯಾರ್ಯಾರು ನಂಗೆ ಪರಿಚಯ ಆಗಿದ್ದಾರೆ ಅಷ್ಟು ಜನನು ಇನ್ವೈಟ್ ಮಾಡ್ತಾರೆ. ಎಷ್ಟು ಒಂದು ಬರ್ತಡೆಗೆ ಒಂದು ಅಂದಾಜು ಎಷ್ಟು ಕೋಟಿ ಖರ್ಚು ಮಾಡಬೇಕು ಸರ್? ಇದು ಕೇಕೆ 6.5 ಲಕ್ಷ ಸರ್. ಕೇಕೆ 6.5 ಲಕ್ಷ, 20 ಅಡಿ ಕೇಕು. ಒಂದು ಮಿನಿಸ್ಟ್ರ್ ಮಗಳಾಗ್ಲಿ, ಒಂದು CM ಆಗಲಿ, ಹೀರೋಯಿನ್ ಆಗಲಿ 20 ಅಡಿ ಕೇಕ್ ಕಟ್ ಮಾಡಿರಲ್ಲ. ಆದರೆ 20 ಅಡಿದು ಆರ್ಟಿಫಿಷಿಯಲ್ ಕೇಕು. ಇದನ್ನ ಸೆನ್ಸಾರ್ ಕಟ್ ಮಾಡಬೇಡಿ ಹಾಕಿ, ಯಾಕಂದ್ರೆ ಅಷ್ಟು ಒರಿಜಿನಲ್ ಕೇಕ್ ನಿಲ್ಲಲ್ಲ, ಅದು ಆರ್ಟಿಫಿಷಿಯಲ್ ಕೇಕು. 6.5 ಲಕ್ಷ ರೂಪಾಯಿ ಖರ್ಚು ಮಾಡಿ ಆ ಕೇಕ್ನ ಮಾಡಿಸ್ತಾ ಇದ್ದೀವಿ ಸರ್. ಬರ್ತ್ಡೇ ಪಾರ್ಟಿಗೆಲ್ಲ ಎಷ್ಟು? ಅದು ಎಲ್ಲರಿಗೂ 350 ಜನಕ್ಕೆ ಎಣ್ಣೆ ಊಟ. ಅಂದರೆ ನೀವೇ ಒಂದು ಹೈ ಎಂಡ್ ಪಬ್ಬಲ್ಲಿ ಅಂದರೆ ವಿತ್ ಅನ್ಲಿಮಿಟೆಡ್ ಡ್ರಿಂಕ್ಸು ಫುಡ್ಡು ಅಂದರೆ ನೀವೇ ಲೆಕ್ಕ ಹಾಕಿ ಸರ್. ಪರ್ ಹೆಡ್ 2,2 ಸಾವಿರ ಹಾಕಿ 350 ಜನಕ್ಕೆ ಎಷ್ಟಾಯ್ತು ನೀವೇ ಲೆಕ್ಕ ಹಾಕಿ. ಹಂಗೆ. ಸೊ ಚಂದ್ರಪ್ರಭಾ ಅವರಿಗೆ ಎಂಟ್ರಿ ಇದೆಯಾ ಸರ್? ಇಲ್ಲ, ಅವರೇ ಫೋನ್ ಮಾಡಿ ಅವರು ಬೇಡ, ಅವ್ರು ನಮಗೆ ಸೆಟ್ ಆಗಿಲ್ಲ. ಯಾಕಂದ್ರೆ ಅವರು ಚೀಪಾಗಿ ಮಾತಾಡಿದ್ರು, ಗಿಲ್ಲಿನೂ ಚೀಪಾಗಿ ಮಾತಾಡಿದ್ರು, ಒಳಗಡೆ ಯಾರೂ ನಂಬಲಿಲ್ಲ ಅವರು. ಈ ಸ್ಪಂದನ, ಕಾಕ್ರೋಚು, ಅಲ್ಲಿ ಇನ್ಯಾರು ಅಷ್ಟೇ, ಇವರಿಬ್ಬರನ್ನ ಆಚೆ ಅಷ್ಟ್ರೊಳಗೆ ಬಂದ್ರೆ ಕರಿಬೇಕಂತ ಅಷ್ಟ್ರೊಳಗೆ ಬಂದ್ರೆ ಅವ್ರಿಬ್ಬರನ್ನ ಕರಿಬೇಕು. ಅವರಿಬ್ರು ಅದ್ ಬಿಟ್ಟು ಹಳಬ್ರು ತುಂಬಾ ಫ್ರೆಂಡ್ಸ್ ಇದ್ದಾರೆ, ಹಳೆ ಬ್ಯಾಚ್ ಅವರೆಲ್ಲ. ಈ ಸೀಸನ್ ಅಲ್ಲಿ ಅವರಿಬ್ರು ಕರಿಬೇಕಂತ ಅನ್ಕೊಂಡಿದ್ದೀನಿ. ರಕ್ಷಿತಾ, ಮಲ್ಲಮ್ಮ, ಕರಿಬಸಪ್ಪ ಅವರು ಇವ್ರನ್ನೆಲ್ಲ ಕರಿಬೇಕಂತ. ಗಿಲ್ಲಿ ಇಲ್ಲ,
ಗಿಲ್ಲಿ ಇವ್ರನ್ನ ಸೇರ್ಸಲ್ಲ ಸರ್, ಯಾಕಂದರೆ ಅವರೆಲ್ಲ ನಮ್ಮನ್ನ ಚೀಪಲ್ಲಿ ಸರ್. ಯಾರಿಗೆ ಒಬ್ಬ ಮನುಷ್ಯ ಹೇಳಿದ್ರೆ ಕೇಳಿಸ್ಕೋಬೇಕು, ಆಮೇಲೆ ಆಚೆ ಬಂದ್ಮೇಲೆ ನೋಡಬೇಕು ಗೂಗಲಲ್ಲಿ ಹೌದಾ ಅವ್ನು ಹೇಳಿ ಸರಿನಾ ಅಂತ. ಆ ತಾಳ್ಮೆನೂ ಇಲ್ಲ. ಒಂದೊಂದಕ್ಕೂ ಐ ಓಲ್ಡ್ ರಾಜ ಬಂಡಲ್ಲು ಹಂಗೆ ಮಾತಾಡ್ತಾ ಇದ್ರೆ ಆ ಸಿಟ್ಟನ್ನ ನಾನು ಇಲ್ಲಿ ತೀರಿಸ್ಕೋಬೇಕಲ್ಲ ಸರ್. ನಾನೀಗ ಅಲ್ಲಿ ಜಗಳ ಆಡಬಾರ್ದು, ಅದು ಇದು. ನಾನು ಒಂದೇಟ್ ಹೊಡೆದ್ರೆ ಬಿದ್ದೇ ಹೋಗ್ಬಿಡ್ತಾನೆ ಅವನು, ಆಯ್ತಾ. ಆ ಸಿಟ್ಟು ಬಂದ್ರೂ ಒಳಗಡೆ ನಾನು ಬಿಗ್ ಬಾಸ್ ಒಳಗೆ ಇದ್ದಿದ್ರಿಂದ ನಾನು ಅದು ಮಾಡಿಲ್ಲ. ಆದರೆ ಒಂದು ಅಲ್ಕಾಮತ್ ಬೈದಿದ್ದೀನಿ, ಸದ್ಯ ಸೆನ್ಸಾರ್ ಕಟ್ ಮಾಡಿ. ಗಿಲ್ಲಿಗೆ ಬೈದಿದ್ದೀನಿ. ಏನಂತ ಬೈದಿದ್ರಿ ಸರ್? ಟೀ ಮುಚ್ಕೊಂಡು ಹೋಗು ಅಂತ. ಓಕೆ, ಅದು ಬೀಪ್ ಹಾಕಿದ್ದಾರೆ, ಏನೋ ಮಾಡಿದ್ದಾರೆ, ಮೋಸ್ಟ್ಲಿ ಬಂದು ತೋರಿಸಿಲ್ಲ ಹಂಗೆ. ಸೊ ಗಿಲ್ಲಿ ಅವ್ರಿಗೆ ಇಲ್ಲ ಎಂಟ್ರಿ ಅಲ್ಲ ಸರ್, ನನಗೆ ಬೇಡ ಅಂಥವ್ರ ಫ್ರೆಂಡ್ಶಿಪ್ ಬೇಡ. ಅವ್ರು ಏನಂದ್ರೆ ಸರ್, ಇವಾಗ ಚಂದ್ರಪ್ರಭಾ ಬಗ್ಗೆನೇ ಹೇಳ್ತೀನಿ. ನನ್ನ ಶರ್ಟ್ ಎಲ್ಲ ಕೊಡ್ತಿದ್ದೆ, ನನ್ನ ಮೇಕಪ್ ಸಾಮಾನು ಕೊಡ್ತಿದ್ದೆ, ನನ್ನ ಶಾಂಪೂ ಎಲ್ಲ ಕೊಡ್ತಾ ಇದ್ದೆ, ಏರ್ ಸಿರಮ್ ಕೊಡ್ತಿದ್ದೆ, ಎಲ್ಲ ಕೊಡ್ತಿದ್ದೆ. ಅದು ಕೈಗೆ ಬ್ಯಾಂಡೇಜ್ ಹಾಕಿರ್ತಾರಲ್ಲ ಸರ್, ಕಟ್ಟಿ ಟೇಪು, ಅದರಲ್ಲಿ ಒಂದು ಚಿರ್ಚಿರ್ ಅನ್ನೋದು ಇರುತ್ತೆ. ಆ ಚಿರ್ಚಿರ್ ಅನ್ನೋದು ಹಿಂಗೆ ಪ್ಯಾಂಟಿಗೆ ಟಚ್ ಆದರೆ ನಾರೆದ್ದು ಬಿಡ್ತಿತ್ತು, ಶರ್ಟಿಗೆ ಟಚ್ ಆದರೆ ಶರ್ಟ್ ಕಿತ್ತೋಗ್ತಿತ್ತು. ಅದಕ್ಕೆ ವೆಟ್ ಟಿಶ್ಯೂ ಪೇಪರ್ ಬರುತ್ತೆ ಸರ್, ಅದನ್ನ ಕಾಕ್ರೋಚ್ ಸುದಿಯವರು ಸುತ್ತಬಿಟ್ಟು ಪಿನ್ ಹಾಕೊಡೋರು. ಅಂದ್ರೆ ಅದು ಟಚ್ ಆಗದೆ ಇರಂಗೆ ಅವಾಯ್ಡ್ ಮಾಡಂಗೆ ಮಾಡ್ಕೊಡೋರು, ಎಲ್ಲಾರ್ಗೂ ಮಾಡ್ಕೊಡ್ತಾ ಇದ್ರು. ಇವ್ರ ಹತ್ರ ವೆಟ್ ಟಿಶ್ಯೂ ಬಾಕ್ಸ್ ಇತ್ತು, ಇವ್ರ ಮನೆಯಿಂದ ತರಿಸ್ಕೊಂಡಿದ್ರು. ನಾನು ಅಷ್ಟು ಕೊಡ್ತಾ ಇದ್ದೀನಿ. ಅದು ಏನು ಆಚೆ ಬಂದ್ಮೇಲೆ 2 ನಾಯಿ ಫ್ರೀ ಕೊಡ್ಬೇಕಂತೆ, ಓಸಿಲಿ 5 ಶರ್ಟು ಓಸಿಲ್ ಫ್ರೀ ದಾನ ಮಾಡ್ಬೇಕಂತೆ. ಅದಕ್ಕೆಲ್ಲದಕ್ಕೂ ಕಮಿಟ್ ಅಲ್ಲೇ ಮಾಡಿಸೋರು. ಒಪ್ಕೊಂಡಿದ್ದಾರೆ, ಕೊಡ್ತಾ ಇದ್ದಾರೆ, ಹಂಗೆ ಹಿಂಗೆ ಅಂತ. ನಾನು ಆ 1 ಟಿಶ್ಯೂ ಪೇಪರ್ ಕೇಳಿದ್ರೆ ಕೊಡ್ಲಿಲ್ಲ ಸರ್. ಒಂದು ಟಿಶ್ಯೂ ಪೇಪರ್ ಕೊಡ್ಲಿಲ್ಲ. ಆಮೇಲೆ ನಾನು ರೇಕ್ಸಕ್ಕೋಸ್ಕರ ಕೋಳಿ ಫಾರ್ಮ್ ಇದೆ, ನಾಟಿ ಕೋಳಿ ಫಾರ್ಮ್ ಇದೆ ಅಂತ ಅವ್ರದ್ದು ಫಾರ್ಮಲ್ಲಿ ಹೇಳ್ತಾ ಇದ್ರು. ಸರ್ ಒಂದು ದಿವಸ ಒಂದು ಕೋಳಿ ಹಾರ ಕೊಡ್ತೀರಾ ಸರ್ ಅಂತ ಕೇಳಿದೆ. ಟಿಶ್ಯೂ ಪೇಪರ್ ಕೊಡ್ಲಿಲ್ವಲ್ಲ, ಅದಕ್ಕೆ ರೇಕ್ಸೋದಕ್ಕೆ ಒಂದು 2-3 ಅವರ್ ಆದ್ಮೇಲೆ ನಮ್ಮನೇಲಿ ಕೋಳಿ ಸಾರು ಮಾಡ್ಕೊಳಕ್ಕೆ ಒಂದು ಕೋಳಿ ಹಾರ ಕೊಡ್ತೀರಾ ಅಂದೆ. ಅದಕ್ಕೆ ಉಸಿರೇ ಇಲ್ಲ. ಅಂದ್ರೆ ಈ ಕ್ಯಾರೆಕ್ಟರ್ ಅವ್ರದ್ದು ಓನ್ಲಿ ಇನ್ಕಮಿಂಗ್, ನೋ ಔಟ್ ಗೋಯಿಂಗ್. ಅಂದ್ರೆ ಓಸಿ ಹಂಗೆ. ಸೊ ಸಾಕಷ್ಟು ನೋಡಿಲ್ಲ. ನನ್ಗೆ ಆ ಕ್ಯಾರೆಕ್ಟರ್ ಅವ್ರು ಬೇಡ ಸರ್. ನನಗೆ ಹೆಂಗಂದ್ರೆ ಫುಲ್ಲಿ ವ್ಯಾಲ್ಯೂ ಕೊಡೋರು ಬೇಕು, ನನಗೆ ಅಟ್ಯಾಚ್ಮೆಂಟ್ ಇರೋರು ಬೇಕು, ನನ್ನ ನಂಬೋರು ಬೇಕು. ಅಂಥವ್ರಿಗೆ ಪ್ರಾಣ ಕೊಡ್ತೀನಿ, ಇಲ್ಲೇ ತೋರಿಸ್ತೀನಿ ನನ್ನ ಕೆಪಾಸಿಟಿ ಏನು ಅಂತ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.